ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೆಟ್ರೋದು ಟಿಕೆಟ್ನ ಹೇಗೆ ವಾಟ್ಸಪ್ಪಲ್ಲಿ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ನಾವು ಇವಾಗ ಡೇ ಟು ಡೇ ಲೈಫಲ್ಲಿ ನಾವು ಮೆಟ್ರೋದಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ. ಸಮ್ಟೈಮ್ಸು ತುಂಬ ಕ್ರೌಡ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಬುಕಿಂಗ್ ಕೌಂಟ್ರ್ ಹತ್ರ ಹೋಗ್ಬಿಟ್ಟು ಟಿಕೆಟ್ನ ಎತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಎಲ್ಲರ ಹತ್ರನೂ ಮೆಟ್ರೋ ಕಾರ್ಡ್ ಕೂಡ ಅವೈಲೇಬಲ್ ಇರಲ್ಲ. ಅಂತಹ ಟೈಮಲ್ಲಿ ಹೇಗೆ ಇಮಿಡಿಯೇಟಾಗಿ ನಾವು ಟಿಕೆಟ್ನ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಸ್ಮಾರ್ಟ್ಫೋನ್ನ ಸಹಾಯದಿಂದ ಈ ನಂಬರ್ನ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿಗೆ ಆ್ಯಡ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವಾಟ್ಸಪ್ಗೆ ಹೋಗ್ಬಿಟ್ಟು ಒಂದ್ಸಲ ಕಾಂಟ್ಯಾಕ್ಟ್ ಲಿಸ್ಟ್ನ ರೀಫ್ರೆಶ್ ಮಾಡಿ. ಇದು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಅರ್ಬನ್ ರೈಲ್ವೆ ಅಂತ ತೋರಿಸ್ತದೆ, ಇಲ್ಲ ಅಂದರೆ ನಮ್ಮ ಮೆಟ್ರೋ BMRCL ಅಂತ ಬರುತ್ತೆ. ಹಾಗೆ ವಾಟ್ಸಪ್ ಚಾಟ್ಗೆ ಹೋಗ್ಬಿಟ್ಟು ಹಾಯ್ ಅಂತ ಸೆಂಡ್ ಮಾಡಿ. ಸೊ ಅದಾದಮೇಲೆ ಅದು ಆಟೋಮೆಟಿಕ್ಕಾಗಿ QR ಟಿಕೆಟ್ಸ್, ಕಾರ್ಡ್ ಇನ್ಫೋ ಅಂತ ಬರುತ್ತೆ. ಟಿಕೆಟ್ ಬೈ ಮಾಡೋದಿದ್ರೆ QR ಟಿಕೆಟ್ ಅಂತ ಕೊಡಿ. ಆಮೇಲೆ ನೆಕ್ಸ್ಟ್ ಬೈ ಟಿಕೆಟ್. ಹಾಗೆ ಅದು ನೆಕ್ಸ್ಟ್ ಬಂದುಬಿಟ್ಟು ಕ್ಲಿಕ್ ಹಿಯರ್ ಅಂತ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡ್ ಪಾಯಿಂಟ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಅತ್ತಿಗುಪ್ಪಿ ಅಂತ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ಡೆಸ್ಟಿನೇಷನ್ ಬಂದುಬಿಟ್ಟು ನಾರ್ಮಲಾಗಿ ಕಬ್ಬನ್ ಪಾರ್ಕ್ ಅಂತ ಮಾಡಿದೆ. ಆ್ಯಂಡ್ ನಂಬರ್ ಆಫ್ ಪ್ಯಾಸೆಂಜರ್ಸ್, ನೀವು ಒಬ್ಬರು ಹೋಗ್ತಿರೋ ಇಬ್ಬರು ಹೋಗ್ತಿರೋ, ಸೊ ಒಂದೇ QR ಕೋಡ್ನ ಇಬ್ಬರು ಯೂಸ್ ಮಾಡ್ಬೋದು. ಸೊ ಈ ರೀತಿ ಹೋದ್ಮೇಲೆ ನೆಕ್ಸ್ಟು ಅದು ಒಂದು ನಿಮಗೆ ಫುಲ್ ಅಮೌಂಟ್ನ ಲಿಸ್ಟನ್ನು ಕಳಿಸುತ್ತೆ. ಸೊ ನೀವು ಆ ಅಮೌಂಟ್ನ ನಿಮ್ಮ UPI ಮೂಲಕ ಪೇ ಮಾಡಬೇಕಾದ್ರೆ, ವೆದರ್ ಇಟ್ ಇಸ್ ಫೋನ್ಪೇ ಆಗಿರಲಿ ಅಥವಾ ಗೂಗಲ್ ಪೇ ಆಗಿರಲಿ, ಅದ್ರ ಪ್ರಕಾರ ರಿವ್ಯೂ ಮಾಡಿಬಿಟ್ಟು ಅದನ್ನು ನೀವು ಪೇ ಮಾಡಬೇಕು. ಪೇಮೆಂಟ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಈ ತರಹದ ಒಂದು QR ಕೋಡ್ನ ಕಳಿಸ್ತಾರೆ. ಸೊ ಅದನ್ನ ನೀವು ಡೌನ್ಲೋಡ್ ಮಾಡಬೇಕು. ಹಾಗೆ ಅದು ಎಂಟರ್ ಆಗಬೇಕಾದ್ರೆ ಸ್ಕ್ಯಾನ್ ಮಾಡಬೇಕು, ಹಾಗೂ ಎಕ್ಸಿಟ್ ಕೂಡ ಆಗಬೇಕು. ಅದೇ ರೀತಿ ಈ ವಾಟ್ಸಪ್ ಲಿಂಕ್ನ ಮೂಲಕ ನಾವು ನಮ್ಮ ಮೆಟ್ರೋ ಕಾರ್ಡ್ನ ರೀಚಾರ್ಜ್ ಕೂಡ ಮಾಡ್ಬೋದು. ಸೊ ನಾವು ಮೊದಲಿನ ಥರ ಹಾಯ್ ಅಂತ ಕಳಿಸ್ಬೇಕು. ಆಗ ಅದು ನಮಗೆ ಕಾರ್ಡ್ ಇನ್ಫೋ ಮತ್ತು ರೀಚಾರ್ಜ್ ಅನ್ನೋ ಆಪ್ಷನ್ನ ಕೊಡುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಆದ ತಕ್ಷಣ ಅದು ಚೂಸ್ ಕಾರ್ಡ್ ಅನ್ನೋ ಆಪ್ಷನ್ನ ಕೊಡುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಅಲ್ಲಿ ನಿಮ್ಮ ಕಾರ್ಡ್ ನಂಬರ್ನ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ. ನೀವು ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ನ ಮತ್ತು ಕಾರ್ಡ್ ನಂಬರ್ನ ಆ್ಯಡ್ ಆನ್ ಮಾಡಬೇಕು. ಸೊ ನಾನಿಲ್ಲಿ ಆಲ್ರೆಡಿ ಮಾಡಿದ್ದೀನಿ, ಹಾಗಾಗಿ ಅದು ಮತ್ತೆ ಕೇಳಿಲ್ಲ. ನಾನು ಡೈರೆಕ್ಟ್ ನನ್ನ ಕಾರ್ಡ್ ನಂಬರ್ನ ಎತ್ಕೊಂಡಿದೆ ಅದು. ಸೊ ನೆಕ್ಸ್ಟ್ ನಾನು ಇವಾಗ ಫಸ್ಟು ಕಾರ್ಡ್ ಇನ್ಫಾರ್ಮೇಷನ್ನ ಚೆಕ್ ಮಾಡ್ತಾ ಇದ್ದೀನಿ, ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದಕ್ಕೆ. ಸೊ ಕಾರ್ಡ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಅದೊಂದು ಲೀಸ್ಟನ್ನು ಕಳಿಸುತ್ತೆ. ಹೇಗೆ ಅಂತ ನೋಡಿ ಇಲ್ಲಿ. ಸೊ ಈ ರೀತಿಯಾಗಿ ಒಂದು ಲೀಸ್ಟನ್ನು ಕಳಿಸುತ್ತೆ, ನನ್ನ ಸ್ಟೇಟಸ್ ಎಷ್ಟಿದೆ, ಅಮೌಂಟ್ ಏನಿದೆ ಅನ್ನೋದ್ರ ಬಗ್ಗೆ. ಸೊ ಅದಾದ ಮೇಲೆ ನೆಕ್ಸ್ಟು ಮತ್ತೆ ಬೇಕಾದ್ರೆ ರೀಚಾರ್ಜ್ ಕಾರ್ಡ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅದು ನನಗೆ ಮಲ್ಟಿಪಲ್ಸ್ ತೋರಿಸುತ್ತೆ. 50 ಮಾಡಬೇಕು, 100 ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ನೀವು ನಿಮ್ಮ ಸೆಲೆಕ್ಷನ್ ಮಾಡ್ಬೋದು, 50 ಮಾಡ್ಬೋದು. ಸೊ ಮಿನಿಮಮ್ ಬ್ಯಾಲೆನ್ಸ್ 50 ಇರಬೇಕು ಕಾರ್ಡಲ್ಲಿ ಯಾವಾಗಲೂ. ಹಾಗಾಗಿ ನಾನು 100 ಮಾಡ್ತೀನಿ, ಇಲ್ಲ 200 ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ 100 ಅಂತ ಮಾಡಿದೆ. ಆ್ಯಸ್ ಯೂಶ್ವಲ್ ಹೇಗೆ ಮೊದಲಿನ ಥರನೇ ಪೇ ಯೂಸಿಂಗ್ UPI ಅನ್ನೋದು ನಾನು ತೋರಿಸ್ತು. ಸೊ ನೆಕ್ಸ್ಟು ರಿವ್ಯೂ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿ ನಾನು ಆಟೋಮೆಟಿಕ್ ಇದು ಫೋನ್ಪೇಗೆ ಅಥವಾ ಗೂಗಲ್ ಪೇಗೆ ಕನೆಕ್ಟ್ ಆಗುತ್ತೆ. ಹಾಗೆ ಪೇಮೆಂಟ್ ಕೂಡ ನಮ್ಮ ಕಡೆಯಿಂದ ಹೋಗುತ್ತೆ. ಬಟ್ ಈ ಅಮೌಂಟು ನಿಮ್ಮ ಕಾರ್ಡ್ಗೆ ಡೈರೆಕ್ಟಾಗಿ ಕ್ಲೇಮ್ ಆಗಲ್ಲ. ಸೊ ನೀವು ಅದನ್ನು ಮ್ಯಾನ್ಯುವಲ್ ಆಗಿ ಮಾಡಬೇಕಾಗತ್ತೆ. ಸೊ ನೀವು ಮೆಟ್ರೋ ಸ್ಟೇಷನಲ್ಲಿ ಬುಕಿಂಗ್ ಕೌಂಟರ್ ಪಕ್ಕ ನೋಡಿರ್ತೀರ, ಈ ಥರ ಒಂದು ಬಾಕ್ಸನ್ನು ಇಟ್ಟಿರ್ತಾರೆ, ಕಾರ್ಡ್ಗೆ ಮೊತ್ತವನ್ನು ಭರಿಸುವ ಯಂತ್ರ ಅಂತ ಬರೆದಿರ್ತಾರೆ. ಸೊ ಅಲ್ಲಿಗೆ ನೀವು ಹೋಗಬೇಕು. ಹಾಗೆ ಅಲ್ಲಿ ನಿಮ್ಮ ಕಾರ್ಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ನಿಮ್ಮ ಅಮೌಂಟ್ ನೀವೇನು ಇವಾಗ 100 ರುಪೀಸ್ ಆಗಿರಲಿ, 50 ರುಪೀಸ್ನ ಪೇ ಮಾಡಿರ್ತೀರಲ್ಲ, ಅದನ್ನು ನೀವು ಕ್ಲೇಮ್ ಮಾಡ್ಕೋಬೇಕು ಅಲ್ಲಿ ಹೋಗಿಬಿಟ್ಟು. ಇಲ್ಲಿ ನೋಡಿ, ನಾನಿವಾಗ ಇಲ್ಲಿ ಕ್ಲೇಮ್ನ ಮಾಡ್ತಿದ್ದೀನಿ ಹೇಗೆ ಅಂತ. ಸೊ ಇಲ್ಲಿ ಈ ಥರ ಬಾಕ್ಸ್ ಇರುತ್ತಲ್ಲ, ಎದುರುಗಡೆ ನಮ್ಮ ಕಾರ್ಡನ್ನು ಈ ಥರ ಇನ್ಸರ್ಟ್ ಮಾಡಬೇಕು. ಹಾಗೆ ಮೇಲ್ಗಡೆ ಕ್ಲೇಮ್ ಅಂತ ಟಾಪಪ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಿಮಗೆ ಕೇಳುತ್ತೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಆ್ಯಡ್ ದ ಅಮೌಂಟ್ ಅಂತ. ಅವಾಗ ಎಸ್ ಅಂತ ಕೊಡಬೇಕು. ಸೊ ಕ್ಲೇಮ್ ಟಾಪಪ್ ಸಕ್ಸಸ್ಫುಲ್ ಅನ್ನೋ ಮೆಸೇಜ್ನ ಬರುತ್ತೆ. ಸೊ ಗೈಸ್, ಇಷ್ಟೇ, ತುಂಬ ಈಸಿ ಪ್ರೊಸೆಸ್ಸು. ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್.